ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಸೊ ನೀವಿಲ್ಲಿ ನೋಡ್ತಿರ್ಬೋದು ರವಾ ಇಡ್ಲಿ ರೆಸಿಪಿನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಇದು ದಿಢೀರ್ ರವಾ ಇಡ್ಲಿ ಫ್ರೆಂಡ್ಸ್. ಯಾವುದೇ ರೀತಿ ಫರ್ಮೆಂಟ್ ಆಗೋ ನೆಸೆಸಿಟಿ ಇಲ್ಲ. ಮನೆಯಲ್ಲಿ ಏನಾದರೂ ಮಕ್ಕಳಿಗೆ ದಿಢೀರಾಗಿ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂದರೆ ಇದೊಂದು ಒಳ್ಳೆ ಹೆಲ್ತಿ ಆಪ್ಷನ್. ಬಟ್ ಮನೇಲಿ ರವೆ ಇರಬೇಕು. ಇಡ್ಲಿ ರವೆ ಇದೆಯಲ್ಲ, ಆ ರವೆಯಿಂದನೇ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ರೆಸಿಪಿನ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಿಮಗೊಂದು ಒಳ್ಳೆ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಪ್ರಯತ್ನಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಅದೇ ರೀತಿ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟನ್ನು ಕೊಟ್ಟರೆ ಇನ್ನೂ ಖುಷಿಯಾಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಲ್ಲಿ ನಾನು ದಿಢೀರ್ ರವೆ ಇಡ್ಲಿಗೆ ಮೊದಲು ರವೆಯನ್ನು ಹುರ್ಕೋಬೇಕು. ಅದಕ್ಕೆ ನಾವು ಮೊದಲು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರಿಬೇಕು. ನೋಡಿದ್ರಲ್ಲ. ಸೊ ನಾನು ಅದಕ್ಕೆ ಹಸಿಮೆಣ್ಸಿಕಾಯಿ, ಸ್ವಲ್ಪ ಮಕ್ಕಳಿಗೆ ಖಾರ ಆಗುತ್ತೆ ಜಾಸ್ತಿ, ಹಾಗಾಗಿ ಒಂದೇ ಒಂದು ಟೇಸ್ಟಿಗೋಸ್ಕರ ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಇವಾಗ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ನಾನು ಅದನ್ನು ಹುರ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಮಾಡಬೇಕು ಫ್ರೆಂಡ್ಸ್. ಸೊ ಹುರ್ಕೊಂಡೆಲ್ಲ ಆದಮೇಲೆ ನೋಡಿ, ನಾನು ಇಡ್ಲಿ ರವೆ ಅಂತ ಹೇಳಿದ್ನಲ್ಲ, ಸೊ ಕ್ವಾಂಟಿಟಿ ಎಷ್ಟು ಮಾಡ್ತಿದ್ದೀರ ನೋಡಿಕೊಂಡು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀವು ಇಡ್ಲಿ ರವೆನ ಹಾಕ್ಕೊಂಡು ಗೋಲ್ಡನ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ರವೆ ವೈಟ್ ಇರುತ್ತಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಆ ರೀತಿ ಸ್ಲೋ ಒಂದು ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ನೀವು ನೋಡ್ತಿದ್ದೀರಾ ನಾನು ಯಾವ ರೀತಿ ಹುರ್ಕೋತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ತಿರೋದ್ರಿಂದ 2 ಲ್ಯಾಡಲ್ ತೊಗೊಂಡಿದ್ದೀನಿ. ನಾನು ತೋರಿಸಿದ್ನಲ್ಲ ಆ ಒಂದು ಬಟ್ಲಲ್ಲಿ. ಇದೇ ಫ್ರೆಂಡ್ಸ್ ನಾನು ಹೇಳಿದ್ದು ಇಡ್ಲಿ ಸೂಜಿ ರವೆ ಅಂತ. ಸೊ ಅಂಗಡಿಲಿ ಸಿಗುತ್ತಲ್ಲ, ಅದೇ ರವೆ ಇದು. ನೆಕ್ಸ್ಟು ಆ ರವೆಗೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಸೊ ರುಚಿಗೂ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದೇ ನೈಲಾನ್ ಸಬ್ಬಕ್ಕಿ. ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೈಲಾನ್ ಸಬ್ಬಕ್ಕಿ ಅಂತ ತುಂಬ ಸಣ್ಣದಾಗಿರುತ್ತೆ. ನೋಡಿ, ನಾನು ಮಧ್ಯಾಹ್ನ ಇದನ್ನು ನಾನು ಸೋಕ್ ಮಾಡಿದ್ದೆ. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಬಿಸಿನೀರಲ್ಲಿ ಸೋಕ್ ಮಾಡಿದ್ರೂ ನಡೆಯುತ್ತೆ. ಸೊ ನೀವು ನೋಡ್ತಿರ್ಬೋದು, ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಷ್ಟೊತ್ತು ನೆಂದ್ರೂ ಇದೇ ಸೈಜಲ್ಲಿರುತ್ತೆ. ಸೊ ನೋಡ್ತಿರ್ಬೋದು ನೀವು, ಇದಕ್ಕೆ ನೈಲಾನ್ ಸಬ್ಬಕ್ಕಿ ಅಂತ ಹೇಳ್ತಾರೆ. ಸೊ ರವೆ ಜೊತೆ ನೈಲಾನ್ ಸಬ್ಬಕ್ಕಿನೂ ಕಂಪಲ್ಸರಿ ಹಾಕಲೇಬೇಕು. ಆವಾಗ ಈ ಡಿಶ್ಗೆ ತುಂಬ ಟೇಸ್ಟು ಮತ್ತು ತುಂಬ ಸ್ಮೂತ್ ಬರುತ್ತೆ. ಬರೀ ರವೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸಬ್ಬಕ್ಕಿನ ಸೇರಿಸಲೇಬೇಕು. ರೇಷಿಯೋ ಎಷ್ಟು ಅಂತಂದರೆ, ಸೊ ನೀವು 3 ಬಟ್ಲು ರವೆ ತೊಗೊಂಡ್ರೆ 1 ಬಟ್ಲು ನೈಲಾನ್ ಸಬ್ಬಕ್ಕಿನ ನೆನೆ ಹಾಕಬೇಕು. ಅಂದರೆ ನೆಂದ ಮೇಲೆ ಅದು 1 ಬಟ್ಲು ಆಗಿರಬೇಕು. ಸೊ ನಾನು ಅದನ್ನು ಇವಾಗ ಮಿಕ್ಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಗೊತ್ತಿರೋ ಹಾಗೆ ಇಡ್ಲಿ ಮೌಲ್ಡ್ಗೆ ನಾನು ಸ್ಟೀಮ್ಗೆ ಇಡಲೇಬೇಕಲ್ವ. ಸೊ ಇಲ್ಲಿ ನಾನು ಫಿಲ್ಟರ್ ವಾಟರ್ನ ಹಾಕಿಬಿಟ್ಟು ಸ್ಟೀಮ್ಗೆ ಇಡ್ತಾಯಿದ್ದೀನಿ. ನಾನು ಯಾಕೆ ಟ್ಯಾಪ್ ವಾಟರ್ ಯೂಸ್ ಮಾಡಲ್ಲ ಅಂದರೆ ಪಾತ್ರೆ ಎಲ್ಲ ವೈಟ್ ಆಗಿಬಿಡುತ್ತೆ. ಸೊ ಹಾರ್ಡ್ ವಾಟರ್ ಅಲ್ವಾ, ಹಾಗೆ ನಾನು ಯೂಶ್ವಲಿ ನಾನು ಡ್ರಿಂಕಿಂಗ್ ವಾಟರ್ನೇ ಹಾಕೋದು. ಸೊ ಹಾಕಿಬಿಟ್ಟು ನಾನಿವಾಗ ಸ್ಟೀಮ್ಗೆ ಇಟ್ಟಿದ್ದೀನಿ. ಸೊ ಅದು ಸ್ಟೀಮ್ ಆಗೋದ್ರೊಳಗಡೆ ನಾವಿಲ್ಲಿ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡ್ತಿರ್ಬೋದು, ನಾನು ಮೊಸರು ತೊಗೊಂಡಿದ್ದೀನಿ. ಇದು ಸ್ವೀಟ್ ಮೊಸರಲ್ಲ ಫ್ರೆಂಡ್ಸ್, ಸ್ವಲ್ಪ ಹುಳಿ ಇರಬೇಕು. ಸೊ 1 ಬೌಲು, ಇವಾಗ ನಾನು 2 ಬೌಲು ನಾನು ರವೆ ತೊಗೊಂಡಿದ್ದೀನಲ್ವ, ಇಡ್ಲಿ ರವೆ, ಅದಕ್ಕೆ 1 ಬೌಲ್ ಮೊಸರು ತೊಗೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ನಿಮ್ಮ ಮನೇಲಿ ವಿಸ್ಕರ್ ಇಲ್ಲ ಅಂತಂದರೆ ನೀವು ಯಾವುದೊಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ವಿಸ್ಕ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಸ್ವಲ್ಪ ಗಟ್ಟಿ ಮಜ್ಜಿಗೆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವೇನು ರವೆ ಹುರ್ಕೊಂಡಿದ್ವಲ್ವ ಇಡ್ಲಿಗೆ, ಅದು ಸ್ವಲ್ಪ ತಣ್ಣಗಾಗಬೇಕು. ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವತ್ತು ಫಸ್ಟು ರವೆನ ಹುರ್ಕೊಂಡು ಆಮೇಲೆ ಮೊಸರು ಬೀಟ್ ಮಾಡೋದಾಗಿರ್ಬೋದು, ಇಡ್ಲಿ ಸ್ಟೀಮರ್ಗೆ ಇಡೋದಾಗ್ಬೋದು, ಅದನ್ನೆಲ್ಲ ಮಾಡಿಕೊಂಡ್ರೆ ಅಷ್ಟರೊಳಗಡೆ ಅದು ತಣ್ಣಗಾಗುತ್ತೆ. ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ. ಸೊ ನಾನಿವಾಗ ಅದಕ್ಕೆ ರವೆ ಮತ್ತು ನೆನೆಸಿಟ್ಟಿರೋಂಥ ಸಬ್ಬಕ್ಕಿ ಎರಡನ್ನೂ ಸಹ ನಾನು ಅದಕ್ಕೆ ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ. ಸೊ ನೋಡ್ತಿದ್ರಲ್ಲ, ನಾನು ಸ್ವಲ್ಪ ಸೋಡಾ ಹಾಕ್ಕೊಂಡೆ. ಸೊ ಇದು ದಿಢೀರ್ ಇಡ್ಲಿ ಆಗಿರೋದ್ರಿಂದ ಫರ್ಮೆಂಟ್ ಆಗಿರಲ್ಲ ಅಲ್ವಾ, ಹಾಗಾಗಿ ಸೋಡಾವನ್ನು ಚಿಟಿಕೆಗಿಂತ ಜಾಸ್ತಿ ಹಾಕಲೇಬೇಕು. ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಸೋಡಾನ ನಾವೇನು ಡೈಲಿ ತಿನ್ನಲ್ಲ. ಸೊ ವಾರಕ್ಕೆ 1 ಸಲನೋ 2 ಸಲನೋ ನಾವೇನಾದರೂ ಇಡ್ಲಿ ದೋಸೆ ಮಾಡ್ಕೊಂಡಾಗ ಅಷ್ಟೇ ಅಲ್ವಾ ಸೋಡಾ ಹಾಕ್ಕೊಳ್ಳೋದು. ಸೊ ನೋ ಪ್ರಾಬ್ಲಮ್. ಅಳತೆಯಿಂದ ಒಳಗಡೆ ತಿಂದರೆ ಯಾವುದೂ ಹೆಲ್ತಿಗೆ ಎಫೆಕ್ಟ್ ಆಗಲ್ಲ. ಸೊ ನೋಡ್ತಿರ್ಬೋದು, ಸ್ವಲ್ಪ ನಾನು ರವೆನ ಎತ್ತಿಟ್ಟಿದ್ದೆ. ಸೊ ಹುರಿದಿರೋಕೆ ಒಂದು ರವೆನ ಹಂಗೆ ಎತ್ತಿಟ್ಟಿದ್ದೆ, ನೋಡೋಣ ಕನ್ಸಿಸ್ಟೆನ್ಸಿ ಅಂತ. ಸ್ವಲ್ಪ ತೆಳು ಅನ್ನಿಸ್ತು ನನಗೆ, ಹಾಗಾಗಿ ಒಂದು 2 to 3 ಟೇಬಲ್ ಸ್ಪೂನ್ ರವೆಯನ್ನು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಈ ಇಡ್ಲಿ ಬ್ಯಾಟರ್ನ ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ. ಸೊ ನಿಮಗೆ ಈ ಕನ್ಸಿಸ್ಟೆನ್ಸಿ ಇವಾಗ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ, ಯಾವ ರೀತಿ ನಾನು ಅದನ್ನು ಮಿಕ್ಸ್ ಮಾಡಿದ್ದೀನಿ ಅಥವಾ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿ, ಸೊ ವಾಟರ್ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಸೊ ಇವಾಗ ರೆಡಿ ಇದೆ ಸ್ಟೀಮ್ಗೆ. ಸೊ ನಾವು ಸೋಡಾ ಹಾಕಿ ತುಂಬ ಹೊತ್ತು ಬಿಡಬಾರ್ದು ಫ್ರೆಂಡ್ಸ್. ಈ ಕಡೆ ಸ್ಟೀಮ್ ರೆಡಿ ಇರಬೇಕು ಇಡ್ಲಿನ ನಾವು ಸ್ಟೀಮ್ ಮಾಡೋದಕ್ಕೆ.
ಸೊ ತಕ್ಷಣ ನಾವು ಸೋಡಾ ಹಾಕಿಬಿಟ್ಟು ಒಂದು 2 to 3 ಟೈಮ್ಸ್ ಜಸ್ಟ್ ಒಂದೇ ಸರ್ಕಲಲ್ಲಿ ನಾವು ಅದನ್ನು ಮಿಕ್ಸ್ ಮಾಡಿ, ತುಂಬ ರಿಗರಸ್ಸಾಗಿ ಮಿಕ್ಸ್ ಮಾಡಬಾರ್ದು, ಅಂದರೆ ತುಂಬ ಹಾರ್ಡಾಗಿ ಜೋರಾಗಿ ಮಿಕ್ಸ್ ಮಾಡಬಾರ್ದು. ಸೊ ಲೈಟಾಗಿ ನಾವು ಮಿಕ್ಸ್ ಮಾಡಿ ಈ ರೀತಿ ಬ್ಯಾಟರ್ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಸೊ ನಿಮ್ಗೆ ಅನಿಸುತ್ತೆ ಒಂದು ಕಡೆ ಗಟ್ಟಿ ಗಟ್ಟಿ ಇದೆ, ಒಂದು ಕಡೆ ನೀರು ಥರ ಇದೆ, ಇಡ್ಲಿ ಚೆನ್ನಾಗಾಗುತ್ತಾ ಅಂತ. ಫ್ರೆಂಡ್ಸ್, ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನೆನೆ ಹಾಕಿದ ಇಡ್ಲಿಗಿಂತನೂ ನೀವು ಹೋಟೆಲ್ ತಿನ್ನೋ ರವೆ ಇಡ್ಲಿಗಿಂತನೂ ಸೂಪರಾಗಿರುತ್ತೆ. ಸೊ ನೋಡ್ತಿರ್ಬೋದು ನಾನಿವಾಗ. ಸೊ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದೆ. ಅದೇ ರೀತಿ ನಾನು ಫುಲ್ ಫಿಲ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ಉಬ್ಬಿ ಬರುತ್ತೆ ಇಡ್ಲಿ. ರವೆ ಮತ್ತು ಸಬ್ಬಕ್ಕಿ ಸ್ಟೀಮ್ ಆದಮೇಲೆ ಡಬಲ್ ಸೈಜ್ ಆಗುತ್ತೆ. ಹಾಗಾಗಿ ನಾನು ನೋಡಿ ಇನ್ನೂ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಜಾಗ ಇದೆ, ಅಷ್ಟಕ್ಕೆ ನಾನು ಇದನ್ನು ಬ್ಯಾಟರ್ ಹಾಕಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಸೊ ವಾಟರ್ ಕನ್ಸಿಸ್ಟೆನ್ಸಿ ಅದು ಡ್ರಿಪ್ ಆಗೋದ್ರಿಂದ ವಾಟರ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಇಡ್ಲಿ ಪ್ಲೇಟ್ಗಳಿಗೆ, ಮೌಂಡ್ಗಳಿಗೆ ಇದನ್ನು ಬ್ಯಾಟರ್ನ ಹಾಕಬೇಕು. ಸೊ ನೀವು ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇದೆ ಅಂತ. ಇದಕ್ಕೆ ಮನೇಲಿ ಸಬ್ಬಕ್ಕಿ ಇದ್ದರೆ ಸ್ವಲ್ಪ ಸಬ್ಬಕ್ಕಿ ಇದು ಬರುತ್ತಲ್ಲ, ಸಬ್ಬಸ್ಗಿ ಸೊಪ್ಪು ಅಂತ, ಅದನ್ನು ಸ್ವಲ್ಪ ಹಾಕೋಬೋದು. ಬಟ್ ಅದರದ್ದೇ ಅದೊಂದು ನ್ಯಾಚುರಲ್ ಫ್ಲೇವರ್ ಇರುತ್ತೆ ಈ ಸಬ್ಬಕ್ಕಿದು, ನೈಲನ್ ಸಬ್ಬಕ್ಕಿದು. ಆ ಫ್ಲೇವರ್ ಎನ್ಹಾನ್ಸ್ ಆಗಲ್ಲ. ಹಾಗಾಗಿ ನಾನು ಆದಷ್ಟು ಈ ಕ್ಯಾರೆಟು, ಕಾಯಿ ತುರಿ, ಸಬ್ಬಸ್ಗಿ ಸೊಪ್ಪೆಲ್ಲ ಈ ಇಡ್ಲಿಲಿ ಅವಾಯ್ಡ್ ಮಾಡ್ತೀನಿ. ಸೊ ಸಬ್ಬಸ್ಗಿ ಸೊಪ್ಪು ಹಾಕಿ ಬರೀ ರವೆ ಹಾಕಿ ಒಂದು ಇಡ್ಲಿ ಮಾಡ್ತೀನಿ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟ್ ನಾನಿಲ್ಲಿ ನೈಲನ್ ಸಬ್ಬಕ್ಕಿ ಮಿಕ್ಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು ಹಾಕಿಲ್ಲ. ಅದರದ್ದೇ ಅದೊಂದು ನ್ಯಾಚುರಲ್ ಫ್ಲೇವರ್ ಸಿಗಲಿ ಅಂತ ಹಾಗೆ ಪ್ಲೈನಾಗಿ ಒಂದು ಒಗ್ಗರಣೆ ಕೊಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಒಗ್ಗರಣೆ ಮಾತ್ರ ಯಾವ ಕಾರಣಕ್ಕೂ ಅವಾಯ್ಡ್ ಮಾಡೋ ಹಾಗೆ ಇಲ್ಲ, ಯಾಕಂದರೆ ಅದೇ ತುಂಬ ಫ್ಲೇವರ್ ಕೊಡೋದು. ನೀವು ಬರೀ ಹಾಗೇ ಪ್ಲೈನಾಗಿ ರವೆಯನ್ನು ಉರಿದೆ ಬರೀ ಸಬ್ಬಕ್ಕಿನ ಹಾಕಿ ಮಾಡಿದರೆ ಇಡ್ಲಿ ಖಂಡಿತ ಚೆನ್ನಾಗಿ ಬರಲ್ಲ. ಸೊ ನಾನೇನು ಮೊದಲನೇ ತೋರಿಸಿದ್ದಲ್ಲ ಪ್ರೊಸೀಜರು, ರವೆ ಉರಿಲೇಬೇಕು, ಅದು ಒಂದು ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕ್ಕೊಂಡು ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೆಂದಾದಮೇಲೆ ರವೆ ಏನು ಇಡ್ಲಿ ಸ್ಟೀಮ್ ಆದಮೇಲೆ ಸೊ ತಿಂತೀರಲ್ವ, ಆ ಕಡಲೆಬೇಳೆ ಉದ್ದಿನಬೇಳೆ ಫ್ಲೇವರು, ಒಗ್ಗರಣೆ ಫ್ಲೇವರು ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಸಿಗುತ್ತೆ. ನೋಡಿ ನಾನು ಇವಾಗ ಸ್ಟೀಮ್ಗೆ ಇಟ್ಟಿದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಅಷ್ಟೇ, ಜಾಸ್ತಿ ಸ್ಟೀಮ್ ಮಾಡೋದು ಬೇಕಿಲ್ಲ, ಯಾಕಂದರೆ ರವೆ ಆಲ್ರೆಡಿ ಹುರಿದಿರುತ್ತೆ. ನೀವು ನೋಡ್ತಿರ್ಬೋದು. ಜಸ್ಟ್ ನಾನು ತೆಗೆದು ಒಂದು ಚಾಕುನ ಸಹಾಯದಿಂದ ತೋರಿಸ್ತಾ ಇದ್ದೀನಿ. ಚಾಕುಗೆ ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ನಾನಿವಾಗ ಇದನ್ನು ಗ್ಯಾಸನ್ನು ಫ್ಲೇಮನ್ನು ಆಫ್ ಮಾಡಿ ಒಂದು ಜಸ್ಟ್ 30 ಸೆಕೆಂಡ್ಸ್ ಹಾಗೆ ಬಿಟ್ಬಿಡ್ತೀನಿ. ಸೊ 30 ಸೆಕೆಂಡ್ಸ್ ಆದಮೇಲೆ ನಾನು ಇಡ್ಲಿನ ಒಂದು ಪಾತ್ರೆಯಿಂದ ತೆಗೆದುಬಿಟ್ಟು ರಿಮೂವ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಮುತ್ತು ಥರ ಕಾಣ್ತಾ ಇದೆ ನೋಡಿ ನಮ್ಮ ಸಬ್ಬಕ್ಕಿ. ಸೊ ನಾನು 3:1 ರೇಷೋ ತೊಗೊಳ್ಳಿ ಅಂತ ಹೇಳಿದ್ದೆ, ಇನ್ನು 2:1 ರೇಷೋ ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಡ್ಲಿನ ಡಿಮೋಲ್ಡ್ ಮಾಡ್ತಾಯಿದ್ದೀನಿ, ಸಖತ್ ಹಾಟಾಗಿದೆ. ನೀವೀಗ ಅಕ್ಕಿ ಇಡ್ಲಿನ ತಣ್ಣಗಾದ್ಮೇಲೆ ತೆಗೆದು ತಿಂತೀನಿ ಅಂತೀರಲ್ಲ, ಆ ಥರ ಮಾಡಿಬಿಡಿ, ಬಿಸಿದೆ ಸರ್ವ್ ಮಾಡಿ. ಸೊ ಮಕ್ಕಳು ಸ್ಕೂಲಿಂದ ಬರೋಳಗಡೆ ರೆಡಿ ಮಾಡಿಕೊಂಡು ಅವ್ರು ಫ್ರೆಶ್ನಪ್ ಆದ ತಕ್ಷಣ ಸರ್ವ್ ಮಾಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳಿಗೆ ಆದಷ್ಟು ಬೇಕ್ರಿ ಫುಡ್ಡನ್ನು ಆಗಿರ್ಬೋದು, ಈ ಟೀ, ಬಿಸ್ಕೆಟು, ಬ್ರೆಡ್ಡು ಅದನ್ನೆಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು, ನಿಮ್ಮ ಮಕ್ಕಳಿಗಲ್ವಾ, ನಿಮ್ಮ ಮಕ್ಕಳು ಆರೋಗ್ಯಕ್ಕಲ್ವಾ, ಸೊ ಸ್ವಲ್ಪ ಒಂದು 1/2 ಅವರ್, ಒಂದು 3/4 ಗಂಟೆ ಟೈಮನ್ನು ಅವ್ರಿಗೋಸ್ಕರ ಸ್ಪೆಂಡ್ ಮಾಡಿ ಈ ರೀತಿ ಹೋಮ್ ಮೇಡ್ ಡಿಶಸ್ಗಳನ್ನ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಡೈಲಿ ಮಾಡಿಕೊಡಿ ಅಂತ ಹೇಳಲ್ಲ, ಯಾಕಂದರೆ ಎಲ್ಲರೂ ಅವ್ರು ಬ್ಯುಸಿ ಇರ್ತಾರೆ, ಮನೆ ಕೆಲಸಗಳಿರುತ್ತೆ. ಅಟ್ಲೀಸ್ಟ್ ವೀಕಲ್ಲಿ ಒಂದು 3 ಟೈಮ್ಸ್ ಆಲ್ಟರ್ನೇಟಿವ್ ಡೇಸ್ ಮಕ್ಕಳಿಗೆ ಈ ರೀತಿ ಒಂದು ದಿಢೀರ್ ದೋಸೆ ಆಗಿರ್ಬೋದು, ಪ್ರಿಮಿಕ್ಸ್ ಮಾಡಿಕೊಂಡು, ಮಲ್ಟಿಗ್ರೈನ್ ಪ್ರಿಮಿಕ್ಸ್ ನಾನು ತೋರಿಸಿದ್ದೆ ಅಲ್ವಾ, ಆ ರೀತಿ ಮಾಡಿಕೊಂಡು ಮಕ್ಕಳಿಗೆ ರೆಡಿ ಮಾಡಿಕೊಡಿ. ಒಂದು 3:30-4 ಗಂಟೆಯಿಂದ ಪ್ರಿಪ್ರೇಷನ್ ಮಾಡಿಕೊಂಡ್ರು ಮಕ್ಕಳು ಬಂದು ಫ್ರೆಶ್ ಅಪ್ ಆಗೋದ್ರೊಳಗಡೆ ಈ ರೀತಿ ಮಾಡಿಕೊಡ್ಬೋದು. ಒಂದು 3 to 4 ಇಡ್ಲಿಸ್ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಒಂದು ಒಳ್ಳೆ ಹೆಲ್ತಿ ಫುಡ್ ಕೊಟ್ಟರು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ನು ತಾಯಿ ಅದು ನಿಮಗೂ ಇರುತ್ತೆ. ಸೊ ಮಕ್ಕಳು ಹೆಲ್ತಿಯಾಗಿರ್ತಾರೆ. ಮಕ್ಕಳಿಗೆ ಹೆಲ್ತ್ ಬೆನಿಫಿಟ್ಸ್ ಗೊತ್ತಿರಲ್ಲ, ಅವರು ಆದಷ್ಟು ಬೇಕ್ರಿ ಫುಡ್ಡನ್ನೇ ಪ್ರಿಫರ್ ಮಾಡ್ತಾರೆ. ಬಟ್ ನಾವು ನಮಗೆ ಗೊತ್ತಿರೋದ್ರಿಂದ ಸೊ ಮಕ್ಕಳ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಮುಂದಿನ ಜನರೇಷನಲ್ಲಿ ಅನ್ನೋದಕ್ಕಿಂತ, ಹಾಗಾಗಿ ನಾವು ಮಕ್ಕಳಿಗೆ ಸ್ವಲ್ಪ ಪ್ರೀತಿಯಿಂದ ಫೋರ್ಸ್ ಮಾಡಿ ಈ ರೀತಿ ಹೆಲ್ತಿ ಫುಡ್ಡನ್ನು ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋದಲ್ಲೇ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊತೀನಿ. ಸೊ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಇಡ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಸೊ ಜಸ್ಟ್ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿರಿ. ನಾನು ಏನು ಪ್ರೆಷರೇ ಹಾಕ್ತಾಯಿಲ್ಲ, ಸುಮ್ಮನೆ ಹಿಂಗಂದೆ ಎಷ್ಟು ಚೆನ್ನಾಗಿ ಕಟ್ಟಾಗ್ತಿದೆ ನೋಡಿ. ಬಾಯಲ್ಲಿ ಇಟ್ಟರೆ ಇಡ್ಲಿ ಹಾಗೆ ಕರಗ್ತಾ ಇತ್ತು. ಸೊ ನಾನು ತೊಗೊಂಡಿದ್ದ ಕನ್ಸಿಸ್ಟೆನ್ಸಿಗೆ ಎಕ್ಸಾಕ್ಟಾಗಿ 12 ಇಡ್ಲಿ ಆಗಿತ್ತು. ಸೊ ನಮ್ಮ ಮಕ್ಕಳಿಬ್ರು ಮತ್ತು ನನಗೆ ಸ್ನ್ಯಾಕ್ಸಿಗೆ ಕರೆಕ್ಟ್ ಆಯಿತು. ಮನೆಯವರು ಹೊರಗಡೆ ಹೋಗಿದ್ರಲ್ವ, ಹಾಗಾಗಿ ನಮಗೆ ಅದು ಇಡ್ಲಿ 1 ಟೈಮ್ಗೆ ಕರೆಕ್ಟ್ ಆಯಿತು. ಈ ರೀತಿ ಒಂದು ಫುಡ್ ಕೊಡೋದ್ರಿಂದ ಮಕ್ಕಳು ಯಾವುದೇ ರೀತಿ ಹಾಲು ಕುಡಿಯಲ್ಲ, ಏನೂ ಬೇಡ, ಕರೆಕ್ಟಾಗಿ ಇಡ್ಲಿ ತಿಂದ್ಬಿಟ್ಟು ಆಟಾಡೋಕೆ ಹೋದರು. ಸೊ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು.